ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವತ್ತು ರಾತ್ರಿ ಈ ರೀಲ್ ನೋಡ್ಕೊಂಡು ಮಲ್ಕೊಂಡಿರ್ತೀರ, ನಾಳೆ ಬೆಳಗ್ಗೆ ಎದ್ದು ನೋಡಿದ್ರೆ ಇನ್ಸ್ಟಾಗ್ರಾಮೇ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳೆ ಕೆಲಸ ಸಿಗುತ್ತೆ ಅನ್ನೋ ಹೋಪಲ್ಲಿ ಲಿಂಕ್ಡ್ಇನ್ ಅಲ್ಲಿ ರೆಸ್ಯೂಮ್ ಅಪ್ಲೋಡ್ ಮಾಡಿರ್ತೀರ, ನಾಳೆ ಎದ್ದು ನೋಡಿದ್ರೆ ಅದು ಇರಲ್ಲ. ಶಾಕ್ ಆದ್ರ? ಈಗ ನೀವು ವಿಡಿಯೋ ನೋಡ್ತಾ ಇರೋ ಯೂಟ್ಯೂಬ್ ಕೂಡ ಮಾಯ ಆದ್ರೆ ಹೇಗನ್ಸುತ್ತೆ? ಇನ್ನೂ ಶಾಕ್ ಆಗಿಲ್ವಾ? ನೀವು ದಿನನಿತ್ಯ ಯೂಸ್ ಮಾಡೋ 26 ಸೋಷಿಯಲ್ ಮೀಡಿಯಾ ಆಪ್ಸ್ ರಾತ್ರಿ ಬ್ಯಾನ್ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಯಾವುದೋ ಕಾಲ್ಪನಿಕ ಕತೆ ಹೇಳ್ತಾ ಇಲ್ಲ. ಇದು ಇಂಡಿಯಾ ಬಾರ್ಡರ್ನ ಶೇರ್ ಮಾಡ್ಕೊಂಡಿರೋ ದೇಶ. ಈ ದೇಶದಲ್ಲಿ ಪ್ರಪಂಚದ ಅತಿ ದೊಡ್ಡ ಶಿಖರ ಮೌಂಟ್ ಎವರೆಸ್ಟ್ ಇದೆ. ನಾವು ಹೇಳ್ತಾ ಇರೋದು ನೇಪಾಳಿನ ಪರಿಸ್ಥಿತಿ. ಅಲ್ಲ, ರಾತ್ರಿ ಇಷ್ಟೊಂದು ಆಪ್ಸ್ ಬ್ಯಾನ್ ಆಗಿದ್ದು ಯಾಕೆ? ಅಲ್ಲಿ ಅಷ್ಟು ದೊಡ್ಡ ಪ್ರೊಟೆಸ್ಟ್ ಆಗಿದ್ದು ಯಾಕೆ? ಒಂದು ದೇಶದ ಪ್ರಧಾನ ಮಂತ್ರಿ ರಿಸೈನ್ ಮಾಡೋ ಪರಿಸ್ಥಿತಿ ಯಾಕೆ ಬಂತು? ಇದಕ್ಕೆಲ್ಲ ಉತ್ತರ ಹುಡ್ಕೋ ಪ್ರಯತ್ನನೇ ಇವತ್ತಿನ ಏನು ವಿಷಯ. ಕಂಪ್ಲೀಟ್ ವಿಡಿಯೋ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ.